ಕರುಳಿನ ಕ್ಯಾನ್ಸರ್ ದೂರ ಮಾಡುವ ಆಹಾರ ಪದಾರ್ಥಗಳು. ಮನುಷ್ಯನ ದೈನಂದಿನ ಕಾರ್ಯ ಚಟುವಟಿಕೆಗಳು ಸರಾಗವಾಗಿ ಸಾಗಬೇಕಾದರೆ ದೈಹಿಕ ಆರೋಗ್ಯ ಚೆನ್ನಾಗಿರಬೇಕು. ದೈಹಿಕ ಆರೋಗ್ಯ ಉತ್ತಮವಾಗಿರಬೇಕಾದರೆ ದೇಹದಲ್ಲಿ ನಡೆಯುವ ಎಲ್ಲಾ ಪ್ರಕ್ರಿಯೆಗಳು ಸರಿಯಾಗಿ ನಡೆಯಬೇಕು. ಇದರಲ್ಲಿ ಮುಖ್ಯವಾದದ್ದು ಜೀರ್ಣ ಪ್ರಕ್ರಿಯೆ. ಜೀರ್ಣ ಪ್ರಕ್ರಿಯೆಯಲ್ಲಿ ಕರುಳು ಮುಖ್ಯ ಪಾತ್ರ ವಹಿಸುತ್ತದೆ. ನಾವು ಸೇವಿಸಿದ ಆಹಾರ ಹೊಟ್ಟೆಗೆ ಸೇರಿದ ನಂತರ ಅದರ ಸಂಸ್ಕರಣೆ ಆರಂಭವಾಗಿ ಅದರಲ್ಲಿರುವ ದೇಹಕ್ಕೆ ಅವಶ್ಯವಾದ ಅಂಶಗಳು ದೇಹದ ನಾನಾ ಭಾಗಗಳಿಗೆ ಹೀರಲ್ಪಡುತ್ತವೆ. ಈ ಕೆಲಸ ಮೊದಲು ಪ್ರಾರಂಭ ಆಗುವುದೇ ನಮ್ಮ ಕರುಳಿನ ಮೂಲಕ. ನಮ್ಮ ದೇಹದಲ್ಲಿ ಇರುವ 2 ಬಗೆಯ ಕರುಳುಗಳಲ್ಲಿ ದೊಡ್ಡ ಕರುಳು ಕೂಡ ಒಂದು. ಇದನ್ನು ಕೋಲನ್ ಎಂದು ಕರೆಯುತ್ತಾರೆ. ಮನುಷ್ಯನ ದೇಹದ ಜೀರ್ಣ ಪ್ರಕ್ರಿಯೆಯಲ್ಲಿ ಇದು ಬಹಳ ಸಹಾಯ ಮಾಡುತ್ತದೆ. 6 ಅಡಿ ಉದ್ದವಿರುವ ಕೋಲನ್ ಅಥವಾ ದೊಡ್ಡ ಕರುಳು ದೇಹದ ಇತರ ಭಾಗಗಳಂತೆ ಮಾರಕ ಸೋಂಕಿಗೆ ಒಳಗಾಗುವ ಪ್ರಮೇಯ ಎದುರಾಗುತ್ತದೆ. ಇದಕ್ಕೆ ನಮ್ಮ ಆಹಾರ ಪದ್ಧತಿ ಅಥವಾ ಜೀವನ ಶೈಲಿಯು ಕಾರಣವಾಗಿರಬಹುದು. ಜೀರಿಗೆ ನಮ್ಮ ಭಾರತೀಯ ಸಾಂಪ್ರದಾಯಿಕ ಅಡುಗೆ ಪದ್ಧತಿಗಳಲ್ಲಿ ಅಡುಗೆಯ ರುಚಿ ಹೆಚ್ಚು ಮಾಡಲು ಜೀರಿಗೆ ಕಾಳುಗಳನ್ನು ಮಸಾಲೆ ಪದಾರ್ಥವಾಗಿ ಬಳಕೆ ಮಾಡುತ್ತಾರೆ. ಆಯುರ್ವೇದ ಪದ್ಧತಿಯಲ್ಲಿಯೂ ಸಹ ಆಯುರ್ವೇದ ಪಂಡಿತರು ತಮ್ಮ ಅನೇಕ ನೈಸರ್ಗಿಕ ಔಷಧಿ ತಯಾರಿಕೆಯಲ್ಲಿ ಜೀರಿಗೆಯ ಉಪಯೋಗ ಮಾಡುತ್ತಾರೆ. ಏಕೆಂದರೆ ಜೀರಿಗೆಯಲ್ಲಿ ಮನುಷ್ಯರ ಕೆಲವೊಂದು ಸಣ್ಣ ಪುಟ್ಟ ಕಾಯಿಲೆಗಳ ಜೊತೆಗೆ ಮಾರಣಾಂತಿಕ ಕಾಯಿಲೆಗಳನ್ನು ವಾಸಿ ಮಾಡುವ ಅದ್ಭುತ ಗುಣಲಕ್ಷಣಗಳಿವೆ. ಇದು ಕರುಳಿನಲ್ಲಿ ಕ್ಯಾನ್ಸರ್ ಕೋಶಗಳನ್ನು ಬೆಳವಣಿಗೆ ಮತ್ತು ದ್ವಿಗುಣಗೊಳ್ಳದಂತೆ ನೋಡಿಕೊಳ್ಳುತ್ತದೆ. ಇದರಿಂದ ಕರುಳಿನ ಕ್ಯಾನ್ಸರ್ ದೂರವಾಗುತ್ತದೆ. ಸೀಬೆ ಹಣ್ಣುಗಳಲ್ಲಿ ಬಹಳ ಪ್ರಸಿದ್ಧ ಪಡೆದ ಮತ್ತು ಉತ್ತಮ ರುಚಿಯನ್ನು ಹೊಂದಿ ಜನರಿಗೆ ಇಷ್ಟವಾಗುವ ಹಣ್ಣುಗಳೆಂದರೆ ಅದು ಸೀಬೆ ಹಣ್ಣುಗಳು. ಸೀಬೆ ಹಣ್ಣುಗಳಲ್ಲಿ ವಿಟಮಿನ್ ಸಿ ಅಂಶ ಹೆಚ್ಚಾಗಿದ್ದು ಅಸಂಖ್ಯಾತ ಆರೋಗ್ಯ ಪ್ರಯೋಜನಗಳು ಇದರಲ್ಲಿ ಲಭ್ಯವಿದೆ. ನಿಮ್ಮ ದೇಹದ ಮೆಟಾಬಾಲಿಕ್ ಪ್ರಕ್ರಿಯೆಯನ್ನು ಉತ್ತಮಪಡಿಸುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಆರೋಗ್ಯಕರ ಚರ್ಮ ನಿಮ್ಮದಾಗುವಂತೆ ಮಾಡುವುದರ ಜೊತೆಗೆ ಇನ್ನಿತರ ಆರೋಗ್ಯ ಪ್ರಯೋಜನಗಳನ್ನು ನಿಮ್ಮ ದೇಹಕ್ಕೆ ಒದಗಿಸುವಲ್ಲಿ ಸೀಬೆಹಣ್ಣು ಯಶಸ್ವಿಯಾಗಿದೆ. ಅಷ್ಟೇ ಅಲ್ಲದೆ ಸೀಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶಗಳು ಹೆಚ್ಚಾಗಿದ್ದು ಕರುಳಿನ ಕೋಶಗಳಿಗೆ ಅಗತ್ಯ ಪೌಷ್ಟಿಕಾಂಶಗಳನ್ನು ಒದಗಿಸಿ ಕ್ಯಾನ್ಸರ್ ಕಾರಕ ಕೋಶಗಳನ್ನು ದೂರ ಮಾಡಿ ಮನುಷ್ಯನನ್ನು ಕರುಳಿನ ಕ್ಯಾನ್ಸರ್ ಸಮಸ್ಯೆಯಿಂದ ಕಾಪಾಡುತ್ತದೆ. ಬೆಂಡೆಕಾಯಿ ವಿಶೇಷವಾಗಿ ಉಷ್ಣವಲಯದ ಪ್ರದೇಶ ಎಂದೇ ಗುರುತಿಸಿಕೊಂಡ ನಮ್ಮ ಭಾರತದಲ್ಲಿ ಬಹಳ ಪ್ರಸಿದ್ಧಿ ಪಡೆದು ಹೆಚ್ಚಾಗಿ ಬೆಳೆಯುವಂತಹ ಮತ್ತು ಭಾರತೀಯ ಜನರು ತಮ್ಮ ಆಹಾರಗಳಲ್ಲಿ ನಿಯಮಿತವಾಗಿ ಬಳಕೆ ಮಾಡುವಂತಹ ತರಕಾರಿ ಎಂದರೆ ಅದು ಬೆಂಡೆಕಾಯಿ. ಬೆಂಡೆಕಾಯಿ ತನ್ನ ಗುಣಗಳಿಂದ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಾದ ಗ್ಯಾಸ್ಟ್ರಿಕ್, ಆಸಿಡಿಟಿ ಮತ್ತು ಮಲಬದ್ಧತೆಯಂತಹ ಲಕ್ಷಣಗಳನ್ನು ಹೋಗಲಾಡಿಸುತ್ತದೆ. ಇದರ ಜೊತೆಗೆ ಕರುಳಿನ ಕ್ಯಾನ್ಸರ್ ವಿಷಯಕ್ಕೆ ಬಂದಾಗ ಬೆಂಡೆಕಾಯಿ ಕರುಳಿನ ಕೋಶಗಳನ್ನು ಬಲಪಡಿಸಿ ಕ್ಯಾನ್ಸರ್ ವಿರೋಧಿ ಏಜೆಂಟ್ಗಳಾಗಿ ಕೆಲಸ ಮಾಡಿ ಕರುಳಿನ ಕೋಶಗಳು ಕ್ಯಾನ್ಸರ್ ಆಗಿ ಬದಲಾಗುವುದನ್ನು ತಡೆಯುತ್ತವೆ. ಕಡಲೆ ಬೀಜಗಳ ಸೇವನೆ ಅಥವಾ ಕೊಬ್ಬು ರಹಿತ ಪೀನಟ್ ಬಟರ್ನ ನಿಯಮಿತ ಸೇವನೆಯಿಂದ ಕರುಳಿನ ಕ್ಯಾನ್ಸರ್ ಸಮಸ್ಯೆಗಳನ್ನು ಹೆಚ್ಚಿನ ರೀತಿಯಲ್ಲಿ ಗುಣಪಡಿಸಬಹುದು ಎಂದು ಕೆಲವೊಂದು ಸಂಶೋಧನೆಗಳು ದೃಢಪಡಿಸಿವೆ. ಏಕೆಂದರೆ ಕಡಲೆ ಬೀಜಗಳಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಮತ್ತು ಮೆಗ್ನೀಸಿಯಂ ಅಂಶಗಳು ಹೇರಳವಾಗಿದ್ದು ಇವುಗಳು ತಮ್ಮ ಸ್ವಭಾವದಿಂದ ಕರುಳಿನಲ್ಲಿ ಕ್ಯಾನ್ಸರ್ ಕೋಶಗಳು ಬೆಳವಣಿಗೆಯಾಗಿ ದ್ವಿಗುಣಗೊಳ್ಳುವುದನ್ನು ಸುಲಭವಾಗಿ ತಡೆಯುವಂತಹ ಶಕ್ತಿಯನ್ನು ಹೊಂದಿರುತ್ತವೆ. ಕರುಳಿನ ಕ್ಯಾನ್ಸರ್ ಸಮಸ್ಯೆಯನ್ನು ಈ ರೀತಿ ತಡೆಯುವಲ್ಲಿ ಕಡಲೆ ಬೀಜಗಳು ಯಶಸ್ವಿಯಾಗಿವೆ. ಹಸಿರು ಎಲೆ ತರಕಾರಿಗಳು ಮನುಷ್ಯನಿಗೆ ಹಸಿರು ಎಲೆ ತರಕಾರಿಗಳ ಆರೋಗ್ಯ ಪ್ರಯೋಜನಗಳು ಬಹಳಷ್ಟಿವೆ. ಚಿಕ್ಕವರಿದ್ದಾಗ ನಮ್ಮ ಪೋಷಕರು ವೈದ್ಯರ ಸಲಹೆ ಮೇರೆಗೆ ಬಲವಂತವಾಗಿ ಹಸಿರು ಎಲೆ ತರಕಾರಿಗಳ ಆಹಾರ ಪದಾರ್ಥಗಳನ್ನು ತಿನ್ನುತ್ತಿದ್ದರು. ಏಕೆಂದರೆ ಹಸಿರು ಎಲೆ ತರಕಾರಿಗಳು ಎಂದು ಗುರುತಿಸಿಕೊಂಡ
ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು, ಪುದೀನಾ ಸೊಪ್ಪು, ಕೇಲ್ ಇತ್ಯಾದಿ ಆಹಾರ ಪದಾರ್ಥಗಳು ಶಕ್ತಿಯುತವಾದ ಪೌಷ್ಟಿಕ ಸತ್ವಗಳಾದ ಆಂಟಿ ಆಕ್ಸಿಡೆಂಟ್ಗಳು, ಕಬ್ಬಿಣ, ಬಹಳಷ್ಟು ವಿಟಮಿನ್ಗಳು ಮತ್ತು ಖನಿಜಾಂಶಗಳನ್ನು ತಮ್ಮಲ್ಲಿ ಒಳಗೊಂಡಿರುತ್ತವೆ. ಅದರಲ್ಲೂ ಹಸಿರು ಎಲೆ ತರಕಾರಿಗಳಲ್ಲಿ ಅಡಗಿರುವ ಆಂಟಿ ಆಕ್ಸಿಡೆಂಟ್ ಅಂಶಗಳು ಮನುಷ್ಯನ ಕರುಳುಗಳಲ್ಲಿ ಕ್ಯಾನ್ಸರ್ ಯುಕ್ತ ಕೋಶಗಳನ್ನು ವಿಭಜನೆಯಾಗಿ ಅಸಾಮಾನ್ಯ ಹರಡುವಿಕೆಯಿಂದ ತಡೆಗಟ್ಟುತ್ತವೆ. ಇದರಿಂದ ಕರುಳಿನ ಕ್ಯಾನ್ಸರ್ ಉಂಟಾಗುವುದು ತಪ್ಪುತ್ತದೆ. ಬಾಳೆಹಣ್ಣುಗಳ ಬಗ್ಗೆ ನಿಮಗೆಲ್ಲ ಚೆನ್ನಾಗಿ ತಿಳಿದೇ ಇದೆ. ವಿಶ್ವದಾದ್ಯಂತ ಪ್ರಸಿದ್ಧಿ ಪಡೆದ ರುಚಿಕರ ಹಣ್ಣುಗಳಲ್ಲಿ ಬಾಳೆಹಣ್ಣುಗಳು ಒಂದು. ಜೊತೆಗೆ ಎಲ್ಲಾ ವಯಸ್ಸಿನವರ ಆರೋಗ್ಯಕ್ಕೂ ಪ್ರಯೋಜನಕಾರಿಯಾಗಿ ಇರುವ ಹಣ್ಣುಗಳು. ಬಾಳೆಹಣ್ಣುಗಳಲ್ಲಿ ಪೊಟ್ಯಾಸಿಯಂ ಅಂಶ ಹೆಚ್ಚಾಗಿದ್ದು ಮನುಷ್ಯನ ದೇಹದ ಮೆಟಾಬಾಲಿಕ್ ಕಾರ್ಯಚಟುವಟಿಕೆಗಳು ಸರಾಗಗೊಂಡು ಮಾನಸಿಕ ಒತ್ತಡ ನಿವಾರಣೆಯಾಗಿ ದೇಹಕ್ಕೆ ಶಕ್ತಿ ಮತ್ತು ಚೈತನ್ಯ ತುಂಬಿ ಹೊಸ ಹುರುಪಿನೊಂದಿಗೆ ಬಹಳಷ್ಟು ಅನಿಯಮಿತ ಆರೋಗ್ಯ ಪ್ರಯೋಜನಗಳು ಲಭ್ಯವಾಗುತ್ತವೆ. ಕೆಲವು ಸಂಶೋಧನೆಯ ಅಧ್ಯಯನಗಳು ಪ್ರತಿದಿನ ಬಾಳೆಹಣ್ಣುಗಳನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಕರುಳಿನ ಆರೋಗ್ಯ ಸುಧಾರಣೆ ಕಂಡು ಹೊಟ್ಟೆಯ ಭಾಗದ ಅಲ್ಸರ್ ವಾಸಿಯಾಗಿ ಕರುಳಿನ ಕ್ಯಾನ್ಸರ್ ಸಮಸ್ಯೆ ದೂರವಾಗುತ್ತದೆ ಎಂದು ತೋರಿಸಿಕೊಟ್ಟಿವೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.